ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆಬ್ವಿಯಸ್ಲಿ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಈ ವಿಡಿಯೋ ನಾನು ಸುಮ್ಮನೆ ಹಿಂಗೆ ಕೂತ್ಕೊಂಡು ಥಿಂಕ್ ಮಾಡುವಂಥ ಟೈಮಲ್ಲಿ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಏನಂತ ಹೇಳಿದ್ರೆ ಲೈಕ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಕೈ ಮಸ್ಕೆ ಅಂತ ಹೇಳಿಬಿಟ್ಟು ನನಗಾಗಿತ್ತು ಅಂತ ಹೇಳಿ. ಇದ್ರ ಲಕ್ಷಣ ಏನು, ಹಾಗಂತ ಅಂದರೆ ಏನು ಅಂತ ಹೇಳ್ಬಿಟ್ಟು ನಾನು ಇವತ್ತು ಹೇಳೋಣ ಅಂತ. ಸೊ ಇದ್ರ ಲಕ್ಷಣ ಏನಂತ ಹೇಳಿದ್ರೆ ತುಂಬ ಇದ್ದಕ್ಕಿದ್ದಂಗೆ ವೆಯ್ಟ್ ಲಾಸ್ ಆಗೋವಂಥದ್ದು. ಮತ್ತು ಅಂದರೆ ಇದ್ದಕ್ಕಿದ್ದಂಗೆ ಅಂತಂದರೆ ಬರೀ 2 to 3 ಡೇಸಲ್ಲೇ ವೆಯ್ಟ್ ಲಾಸ್ ಆಗೋವಂಥದ್ದು. ಮತ್ತು ಫೇಸ್ ಎಲ್ಲ ಬೇರೆ ಏನೋ ಒಂಥರ ಹುಷಾರಿಲ್ದಿರೋರ ಥರ ಆಗೋದು ಸುಮ್ಮನೆ. ಹಾಗೆ ಕೈಕಾಲು ಊತ ಬರುವಂಥದ್ದು, ಹೊಟ್ಟೆ ನೋವು ಬರುವಂಥದ್ದು. ಸುಮ್ಮನೆ ನೀವು ಎಷ್ಟೇ ಡಾಕ್ಟರ್ಸ್ ಹತ್ರ ತೋರಿಸಿ ಕ್ಯೂರೇ ಆಗಲ್ಲ. ಎಲ್ಲ ನಾರ್ಮಲ್ ಇದೆ ಅಂತಲೇ ಹೇಳ್ತಾರೆ. ಬಟ್ ನಿಮ್ಮ ಬಾಡಿಯಲ್ಲಿ ಚೇಂಜಸ್ ತುಂಬಾ ಆಗ್ತಾ ಇರುತ್ತೆ. ಆಬ್ವಿಯಸ್ಲಿ ನಾನು 2 ಡೇಸ್ 3 ಡೇಸಲ್ಲಿ ನಾನು ಆಲ್ಮೋಸ್ಟ್ 2.5 kg ಡೌನ್ ಆಗಿದ್ದೆ. ನಿಜವಾಗ್ಲೂ ನನಗೆ ನಂಬೋಕ್ಕೆ ಆಗ್ತಿರಲಿಲ್ಲ. ನನಗೆ ಗೊತ್ತಾಗಿದ್ದು ಆವಾಗಲೇ ಒಂದು ಸಲ ಚೆಕ್ ಮಾಡಿಸ್ಬಿಡೋಣ ಕೈ ಮಸ್ಕೆ ಆಗಿದೆಯಾ ಅಂತ ನಮ್ಮ ಅಜ್ಜಿ ಹೇಳಿದ್ದಕ್ಕೆ ಚೆಕ್ ಮಾಡಿಸಿದ್ಮೇಲೆ ಅವರು ಕೂಡ ಈ ಬೆರಳು ತುದಿಯಲ್ಲಿ, ಹಾಗೆಯೇ ಅಂಗೈಯಲ್ಲಿ, ಕಾಲಲ್ಲಿ, ಕಣ್ಣಲ್ಲಿ, ತುಟಿಯಲ್ಲಿ ನೋಡಿಬಿಟ್ಟು ಅವರು ಚೆಕ್ ಮಾಡಿಬಿಟ್ಟು ಹೇಳ್ತಾರೆ. ಅದನ್ನು ಮದ್ದಿಗೆ ಔಷಧಿ ಕೊಡೋ ಅಂಥವರೇ ಇರ್ತಾರೆ. ಸೊ ದಟ್ ಅವ್ರು ನೋಡಿ ಇಲ್ಲ ಕೈ ಮಸ್ಕೆ ಆಗೋಗಿದೆ, ಹಾಗೆ ಆಲ್ಮೋಸ್ಟ್ 3 to 4 months ಆಗಿದೆ, ಇವಾಗಲೇ ಕೊಡಿಸ್ಬಿಡಿ, ತುಂಬ ಜಾಸ್ತಿ ದಿನ ಬಿಟ್ಕೋಬೇಡಿ. ಏನಕ್ಕೆ ಅದನ್ನು ಹೇಳಿದ್ರು ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಲಿವರ್ ಜಾಂಡೀಸ್ ಆಗುತ್ತಂತೆ ಅದರಿಂದ. ಇದನ್ನು ಅವರೇ ಹೇಳಿರೋವಂಥದ್ದು. ನನಗೂ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಏನಂತ ಹೇಳಿದ್ರು ಲಿವರ್ ಜಾಂಡೀಸ್ ಆಗೋವಂಥ ಚಾನ್ಸಸ್ ಇರುತ್ತೆ, ಡೆತ್ ಆಗೋವಂಥ ಚಾನ್ಸಸ್ ಇರುತ್ತೆ. ಈ ಡಾಕ್ಟರ್ಸ್ಗೂ ಗೊತ್ತಾಗಲ್ಲಂತೆ ಏನು ಕಾಯಿಲೆ ಅಂತ ಹೇಳಿಬಿಟ್ಟು. ಸೊ ಅದನ್ನು ಇವಾಗಲೇ ಕೊಡಿಸ್ಬಿಡಿ ಅಂತ ಹೇಳಿದ್ರು. ಸೊ ನನಗೆ ಏಲಕ್ಕಿ ಬಾಳೆಹಣ್ಣಲ್ಲಿ ಕೊಡಿಸಿದ್ದು. ಇವಾಗ ಸ್ವಲ್ಪ ನನಗೆ ಪರವಾಗಿಲ್ಲ ಅನ್ನೋ ಫೀಲ್ ಬರ್ತಾ ಇದೆ ಅದನ್ನು ತೊಗೊಂಡ್ಮೇಲೆ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಇದನ್ನು ಕೈ ಮಸ್ಕೆ ಮದ್ದನ್ನು ಯಾರು ಹಾಕ್ತಾರೆ ಅಂತ ಆಲ್ಮೋಸ್ಟ್ ಎಲ್ಲರೂ ಕೇಳ್ತಾರೆ. ನನಗೆ ಅವ್ರು ಹೇಳಿದ್ದೇನಂತ ಹೇಳಿದ್ರೆ ಒಂದು ಮನೆತನ, ಯಾವ ಮನೆತನ ಅಂತ ನಾನು ಹೇಳಲ್ಲ, ಆ ಮನೆತನದವ್ರದ್ದು ಒಂದು ಹರಕೆ ಇದ್ದಂಗಂತೆ ಅದು. ಏನಂತ ಹೇಳಿದ್ರೆ ಅವರ ದೇವ್ರಿಗೆ ಸಂಬಂಧಪಟ್ಟಂಗೆ ವರ್ಷಕ್ಕೆ ಇಷ್ಟು ಜನಕ್ಕೆ ನೀವು ಮದ್ದನ್ನು ಹಾಕಬೇಕು, ಈ ಥರ ಇದ್ದಿದ್ದು ಅದು. ಸೊ ದಟ್ ಅವರು ಹಾಕೋದು ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ. ನಮ್ಮ ಪ್ರಕಾರ ಹೋದರೆ ಅದು ಖಂಡಿತವಾಗ್ಲೂ ತಪ್ಪು. ಬಿಕಾಸ್ ಏನಂತ ಹೇಳಿದ್ರೆ ಅದರಿಂದ ಡೆತ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಅಂದಾಗ ನೀವೇ ಯೋಚನೆ ಮಾಡಿ ಎಷ್ಟು ಡೇಂಜರಸ್ ಅಂತ ಹೇಳಿ. ನನಗೆ ಲಿಟ್ರಲಿ ನಾನು ಊಟನೇ ಮಾಡ್ತಿರ್ಲಿಲ್ಲ, ಸುಳ್ಳು ಹೇಳೋದೇ ಅಲ್ಲ. ನಾನು ಊಟ ತಿಂಡಿ ತಿಂತಿರಲಿಲ್ಲ, ಬರೀ ಟೀ ಬಿಟ್ಟರೆ ನಾನು ಏನೂ ಕುಡಿತಿರ್ಲಿಲ್ಲ, ಏನೂ ತಿಂತಿರಲಿಲ್ಲ. ಫ್ರೂಟ್ಸ್ ಕೂಡ ನಾನು ತಿಂತಿರಲಿಲ್ಲ. ಎಷ್ಟು ಅಂದರೆ ಕಂಪ್ಲೀಟಾಗಿ ವೀಕ್ ಆಗೋದು. ಎಲ್ಲರೂ ಯಾಕೆ ಇಷ್ಟು ವೀಕ್ ಆಗಿದೆ. ನಾನು ಬಂದು ಕೆಲವೊಮ್ಮೆ ನಾನು ಡಿಪ್ರೆಷನ್ಗೆ ಹೋಗ್ತೀನಿ, ಈ ವೀಕ್ ಆಗಿದೆಯಾ ಅಂತ ಅನ್ನುವಾಗೆಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿದ್ದೆ. ಬಟ್ ಅದಾದಮೇಲೆ ನಾನು ಯೋಚನೆ ಮಾಡ್ತಿದ್ದೆ, ನಾನು ಹೆಂಗಿದ್ದೀನೋ ನಾನು ಹಂಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋರು ಇದ್ರೇ ನನಗಿಷ್ಟ. ನಾನು ಹಿಂಗಿದ್ದೀನಿ ಅಂತ ಹೇಳ್ಬಿಟ್ಟು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ. ನಾನೇನು ಅಂತ ನನಗೆ ಇದು ಗೊತ್ತಿದ್ರೆ ಸಾಕು ಅನ್ನೋ ಅಷ್ಟು ಲೆವೆಲಿಗೆ ಬಂದಿದೆ. ದೆನ್ ಅದಾದಮೇಲೆ ಅವರು ಕೂಡ ಇಲ್ಲ ಆಗಿದೆ 3 to 4 months ಆಗಿದೆ ಕೈ ಮಸ್ಕೆ ಆಗಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ನಾನು ತೊಗೊಂಡೆ, ಇವಾಗ ಬೆಟರ್. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ನಿಮಗೆ ಯಾರ್ದಾರು ಮನೆಗೆ ಹೋದಾಗ ಅಥವಾ ಯಾರ್ದೋ ಒಂದು ಹೋಟೆಲ್ಗೆ ಹೋದಾಗ ಅನುಮಾನ ಬರ್ತಿದೆ ಇದರಲ್ಲಿ ಏನೋ ಮಿಕ್ಸ್ ಆಗಿದೆಯೇನೋ, ಟೇಸ್ಟ್ ಏನೋ ಚೇಂಜ್ ಇದೆ, ಈ ಥರ ಥಾಟ್ ಬರುತ್ತೆ ಕೆಲವೊಮ್ಮೆ. ಆ ಥರ ಬಂತು ಅಂತ ಅಂದರೆ ನಿಮ್ಮ ಬ್ಯಾಗಲ್ಲಿ ಏಲಕ್ಕಿನ ಇಟ್ಕೊಂಡಿರಿ. ಏಲಕ್ಕಿನ ಬಾಯಿಗೆ ಹಾಕ್ಕೊಳ್ಳಿ. ಯಾವುದೇ ರೀತಿಯ ಮದ್ದು ವರ್ಕ್ ಆಗಲ್ಲ ಅಂತ ಹೇಳಿದ್ರೆ ಆ ಒಂದು ಏಲಕ್ಕಿ ಏನಿದೆ ಮೋಸ್ಟ್ ಪವರ್ಫುಲ್. ಅದಕ್ಕೆ ನಾನು ಔಷಧಿ ಏನು ಮನೆ ಮದ್ದು ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟರು ನನಗೆ, ನಾಟಿ ಔಷಧಿ, ಅದಕ್ಕೆ ಏಲಕ್ಕಿನೇ ಜಾಸ್ತಿ ಹಾಕ್ಬಿಟ್ಟು ಕೊಟ್ಟಿದ್ದು. ಏಲಕ್ಕಿ ಮಾತ್ರ ಯಾವುದೇ ರೀತಿ ಮದ್ದು ದೇಹದಲ್ಲೇ ಇರೋ ಥರ ನೋಡ್ಕೊಳ್ಳಲ್ಲ, ಅದು ಅವಾಗಲೇ ಇದಾಗುತ್ತೆ. ಮತ್ತು ನಮಗೆ ಕೈ ಮಸ್ಕೆ ಆಗಿದೆಯಾ ಇಲ್ವೋ ಅಂತ ಹೇಗೆ ಚೆಕ್ ಮಾಡೋದು ಅಂದರೆ ಅಂಗೈಗೆ ಸುಣ್ಣನ ಕ್ಲೀನಾಗಿ ರೌಂಡಾಗಿ ಹಾಕ್ಕೊಂಡು ಅದು ಸ್ವಲ್ಪ ಹೊತ್ತಾದಮೇಲೆ ವೀಳ್ಯದೆಲೆ, ತಪ್ಪಿದ್ರೆ ನುಗ್ಗೆ ಸೊಪ್ಪು ಏನಿರುತ್ತೆ ಅದನ್ನು ರಸನ ಕ್ಲೀನಾಗಿ ಹಿಂಡ್ಬಿಟ್ಟು ಆ ಸುಣ್ಣ ಏನು ಹಚ್ಚಿರ್ತೀರ ಅದರ ಮೇಲೆ ನುಗ್ಗೆ ಸೊಪ್ಪು ಅಥವಾ ವೀಳ್ಯದೆಲೆ ರಸನ ಹಾಕಿಬಿಟ್ಟು ದೆನ್ ಅದಾದಮೇಲೆ 1-2 ನಿಮಿಷ ಬಿಟ್ಟರೆ ಅದು ಗಟ್ಟಿ ಆಯಿತು ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಕೈ ಮಸ್ಕೆ ಆಗಿದೆ ಅಂತ ಹೇಳಿ. ಇನ್ ಕೇಸ್ ಈ ಥರ ಅಂದರೆ ಅಥವಾ ಈ ಕೈ ಅಡಿಯೆಲ್ಲ ನೀರು ಥರ ಮೆಲ್ಟಾಗಿ ಹೋಗ್ತಿದೆ ಅಂತಂದರೆ ಯಾವುದೇ ರೀತಿ ಮದ್ದು ನಿಮ್ಮ ಬಾಡೀಲಿ ಇಲ್ಲ ಅಂತ ಹೇಳಿಬಿಟ್ಟು ಇದೆಲ್ಲ ನಾನು ಚೆಕ್ ಮಾಡಿ ಎಲ್ಲ ಆದಮೇಲೆ ಎಲ್ಲ ವಿಚಾರಿಸಿ ಕಂಪ್ಲೀಟಾಗಿ ತಿಳ್ಕೊಂಡ್ಮೇಲೆ ನಾನು ಹೇಳಿದ್ದು. ನಿಜವಾಗ್ಲೂ ಎಷ್ಟು ಬೇಜಾರಾಯ್ತು ಅಂತಂದರೆ ಈ ಥರ ಯಾಕೆ ಮಾಡ್ತಾರೆ ಗುರು, ಅವ್ರ ದೇವ್ರದನ್ನು ಚೇಂಜ್ ಮಾಡ್ಕೋಬೋದಲ್ವಾ. ಸುಮ್ಮನೆ ಇವಾಗ ಇನ್ನೊಬ್ಬರು ಜೀವನ ಎಷ್ಟು ಸಫರ್ ಅಂತ ಹೇಳಿದ್ರೆ ನಾನೇನೋ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ತೊಗೊಂಡೆ.
ಬಟ್ ಕೆಲವೊಬ್ಬರಿಗೆ ಯಾವುದ್ಯಾವುದೋ ಲೆವೆಲ್ಗೆ ಹೋಗ್ಬಿಟ್ಟಿರುತ್ತೆ ಅಂಥವ್ರಿಗೆಲ್ಲ ಎಷ್ಟು ಕಷ್ಟ ಆಗ್ತಿರುತ್ತೆ. ಪ್ಲೀಸ್ ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ನಿಮಗೂ ಈ ಥರ ಏನಾದರೂ ವೀಕ್ ಆಗ್ತಿದ್ದೀನಿ ಅಥವಾ ಏನೋ ನನ್ನ ಬಾಡಿಲಿ ಪ್ರಾಬ್ಲಮ್ ಇದೆ ಅಂತ ಅನ್ನಿಸ್ತಿದ್ರು ಒಮ್ಮೆ ಚೆಕ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.